ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಒಡಿಶಾ ರಾಜ್ಯದ ಅಂಗುಲ್ನ ರಂಜಿತಾ ಪ್ರಧಾನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ನವಗ್ರಹ ಹೋಮದಲ್ಲಿ ಭಾಗವಹಿಸಿದ ನಂತರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದಿಂದ 2018ರಲ್ಲಿ ನನಗೆ 33 ವರ್ಷಗಳಾಗಿದ್ದಾಗ ನನ್ನ ವಿವಾಹ ನಡೆಯಿತು. ಆದರೆ ವಿವಾಹವಾದ 3 ವರ್ಷಗಳಾದರೂ ನನಗೆ ಗರ್ಭಧಾರಣೆ ಆಗಿರಲಿಲ್ಲ. ನಾನು ಅನೇಕ ವೈದ್ಯರನ್ನು ಸಂಪರ್ಕಿಸಿದೆ. ವಿವಿಧ ಔಷಧಿಗಳು ಮತ್ತು ಚಿಕಿತ್ಸೆಗಳನ್ನು ಪಡೆದಿದ್ದರೂ ನನ್ನ ಸಮಸ್ಯೆಗೆ ಯಾವುದೇ ಪರಿಹಾರ ಕಂಡುಬರುವಂತೆ ತೋರುತ್ತಿರಲಿಲ್ಲ. ಕ್ರಮೇಣ ಗರ್ಭಧಾರಣೆ ಹೊಂದುವೆನೆಂಬ ಆಸೆಯನ್ನು ನಾನು ಮತ್ತು ನನ್ನ ಕುಟುಂಬದವರು ಕಳೆದುಕೊಂಡೆವು. ಆ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನು 2021ರ ಮಾರ್ಚ್ನಲ್ಲಿ ನವಗ್ರಹ ಹೋಮದಲ್ಲಿ ಭಾಗವಹಿಸುವ ಸಂಕಲ್ಪ ಮಾಡಿಕೊಂಡು ಸಂತಾನ ಪ್ರಾಪ್ತಿಗಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆ. ಸಂತಾನ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕರುಣೆಯಿಂದ ನಾನು ಹೋಮದಲ್ಲಿ ಭಾಗವಹಿಸುವುದಕ್ಕೂ ಮುನ್ನವೇ ನನ್ನ ಪ್ರಾರ್ಥನೆಗೆ ಉತ್ತರ ದೊರಕಿತು. ಅವರ ದಿವ್ಯ ಕೃಪೆಯಿಂದ ನನಗೆ ಗರ್ಭಧಾರಣೆ ಸಂಭವಿಸಿತು ಮತ್ತು ನಂತರ ಆಶೀರ್ವಾದವಾಗಿ ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದೆ. ಇಂದು ಈ ದಿವ್ಯ ಆಶೀರ್ವಾದದಿಂದ ನನ್ನ ಜೀವನ ಸಂಪೂರ್ಣವಾಗಿದೆ ಎಂದು ನನಗೆ ಅನಿಸುತ್ತದೆ. ನನ್ನ ಜೀವನದಲ್ಲಿ ಇಂತಹ ಅದ್ಭುತ ಪವಾಡವನ್ನು ನಡೆಸಿದ ಗ್ರಹಾಧಿಪತಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ನನ್ನ ಹೃದಯದಾಳದಿಂದ ಅಪಾರ ಕೃತಜ್ಞತೆ ಹಾಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.